ಫಸ್ಟ್ ಥಿಂಗ್ ಬಂದು ಯಾರೆಲ್ಲ ಈ ತರ ರಂಗೋಲಿ ವಿಡಿಯೋಸ್ ನ ಮಿಸ್ ಮಾಡ್ಕೊಂತಾ ಇದ್ರಿ ಕಮೆಂಟ್ ಮಾಡಿ. ನಿಮ್ ಜೊತೆ ಎಲ್ಲ ತುಂಬಾ ವಿಚಾರಗಳು ಇನ್ನು ಶೇರ್ ಮಾಡ್ಕೊಳ್ಳೋದಿದೆ. ಖಂಡಿತ ನನ್ಗೆ ಇರುವಂತ ಬಿಸಿ ಶೆಡ್ಯೂಲ್ ಅಲ್ಲಿ ಆಗಿರ್ಲಿಲ್ಲ, ಆದ್ರೂ ಕೂಡ ಇವತ್ತು ಟೈಮ್ ಮಾಡ್ಕೊಂಡು ಯಾಕೋ ರಂಗೋಲಿ ಆ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು, ಹಂಗಾಗಿ ಮಾಡ್ತಾ ಇದೀನಿ. ಇನ್ನು ಡೈಲಿ ಒಂದು ಲೈಫ್ ಅಲ್ಲಿ ಸಿಂಪಲ್ ಆಗಿ ಹಾಕೊಂಡ್ಬಿಡ್ತಿದ್ದೆ ರಂಗೋಲಿನ, ಬಟ್ ಇದರ ವಿಡಿಯೋ ಮಾಡುವಾಗ ಅದೇನೋ ಅನ್ಸುತ್ತೆ ನನ್ಗೂ ಎಸ್ ಚೆನ್ನಾಗಿರೋ ರಂಗೋಲಿ ತೋರಿಸ್ಬೇಕು ಅಂತ. ಸೊ ಅದ್ರಲ್ಲಿ ಮುಳುಗ್ದಾಗ ಗೊತ್ತಿಲ್ಲ, ಅದೇನೋ ಒಂಥರ ಮೈಂಡ್ ಫ್ರೆಶ್ನೆಸ್ ಅನ್ಸುತ್ತೆ. ಒಂದ್ ಟೈಮ್ ಅಲ್ಲಿ ದೇವ್ರ ಹತ್ರ ಕೇಳ್ಕೊಂತಿದ್ದೆ, ದೇವರೇ ಕೆಲ್ಸ ಕೊಡಪ್ಪ, ನನ್ ಕೆಲ್ಸ ಮಾಡ್ಲೇಬೇಕು, ನನ್ನ ಜೀವನಕ್ಕೆ ಅಗತ್ಯ ಇದೆ, ನಾನು ವೇಕಪ್ ಆಗ್ಬೇಕು ಅಂತ ಹೇಳಿ. ಇವತ್ತು ವೇಕಪ್ ಆಗಿ ಆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟ್ರ ಮಟ್ಟಿಗೆ ಆಗಿದೆ. ಹಂಗಂತ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರೆ ಅದ್ ಹೆಂಗಾಗತ್ತೆ? ಯಾವುದೇ ಒಂದು ಪ್ರಾಬ್ಲಮ್ ಬಂತು ಅಂದ್ರೂ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ಬೇಕಂತ ನಾನೇ ತಾನೇ ಹೇಳ್ತೀನಿ. ಹಂಗಾಗಿ ಇತ್ತೀಚೆಗೆ ಎಲ್ಲ ಕೆಲಸಗಳನ್ನು ಡಿಕ್ಲಟರಿಂಗ್ ಮಾಡ್ಕೊಂಡು ನಾನು ಕೂಡ ಅರೇಂಜ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲ ತುಂಬಾ ಹೊಸದು ನನಗೆ, ಎಲ್ಲದೂ ಕೂಡ ಯಾವ ತರ ಅರೇಂಜ್ ಮಾಡ್ಕೋಬೇಕು, ಏನು ಎಂತ ಅಂತ ಹೇಳಿ. ಸೊ ಪ್ರತಿಯೊಂದನ್ನು ಕಲ್ತು 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 ಅದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದ್ರೊಳಗಡೆ ಸುಸ್ತಾಗಿ ಹೋಗ್ತಾ ಇದೆ. ಇನ್ನು ಲಾಸ್ಟ್ ಒಂದು DM ಮಾಡಿದ್ದಾರೆ, ನಾನು ಆ DM ವಿತ್ ಮೆಸೇಜ್ಗೆ ಆನ್ಸರ್ ಕೊಡ್ತೀನಿ. ಸೊ ಪಾಪ ನನ್ನ ಬಗ್ಗೆ ತುಂಬಾ ಕೇರ್ ತಗೊಂಡಿದ್ದಾರೆ. ಇಷ್ಟೆಲ್ಲ ಮಾಡ್ತಿರಲ್ಲ ಲೈಫಲ್ಲಿ ಸುಸ್ತಾಗಲ್ವಾ ಅಂತೇಳಿ. ಯಾಕಾಗಲ್ಲ, ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನೆಕ್ಸ್ಟ್.